ಕಡಿಬೇಕಾದ್ರೆ ಎಷ್ಟು ಅದ ಪರಿಶ್ರಮ ಮಾತ್ರ ಗೊತ್ತು. ಇವರು ಎಸಿ ಹಚ್ಕೊಂಡು ಏನ್ ಮೀಟಿಂಗ್ ಮಾಡ್ತಾರಲ್ಲ, ಆ ಮೀಟಿಂಗ್ ಮಾಡಿದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಇಲ್ಲಿ ನಾವು ರೈತರು ಬಿಸಿಲ ಕೊಟ್ಟು ಇಲ್ಲಿದ್ದಾಗ ಯಾರೋ ಬರಲಿಲ್ಲ, ಯಾಕೆ ಬರಂಗಿಲ್ಲ ಅಂದ್ರೆ ಅವ್ರ ದಿಂದ ಫೋನ್ ಕರೆಗಳಿರ್ತಾವ, ಅಲ್ಲಿ ಯಾರೋ ಹೋಗ್ಬೇಡಿ, ಎಷ್ಟೋ ನೀವು ಎಷ್ಟು ಸ್ಟ್ರೈಕ್ ಮಾಡ್ತಾರಲ್ಲ ಅದಕ್ಕೆ ನಮ್ಮ ವಕೀಲ ಸಂಪೂರ್ಣ ಬೆಂಬಲ ಐತಿ. ಅದಕ್ಕೆ ನಾವು ಇನ್ನೊಂದು ಹೇಳ್ತಂದ್ರೆ ಇವತ್ತಿನ ದಿವಸ ಏನ್ ಅನ್ನ ಸಂತರ್ಪಣೆ ಖರ್ಚು ಐತ್ಲೆ, ಈ ಖರ್ಚಿಗೋಸ್ಕರ ನಾವು 5,000 ರೂಪಾಯಿ ತೆರಿಗೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂಥ ಏನನ್ನ ರೈತ ಬಂದವರಿದಾರ ಅವ್ರ ಬೇಡಿಕೆಗೆ ಸರ್ಕಾರ ಬೇಗನೆ ಒಂದು ಕಿವಿಗೆ ಹೋಗೊಟ್ಟು ರೈತರ ಕಡೆಗೆ ಹೋಗ್ಬಿಟ್ಟು ಸರ್ಕಾರ ಬೇಗನೆ ಸ್ಪಂದಿಸಲಿ. ಆದಷ್ಟು ಬೇಗನೆ ನಮ್ಮ ರೈತರ ಒಂದು ಏನು ಆಸೆ ಐತೆ ಅದನ್ನ ಬೇಡಿಕೆ ಈಡೇರಿಸ ಅಂತ ಹೇಳಿ ಈ ಒಂದೆರಡು ಯಾರಾದ್ರೂ ಪೊಲೀಸರು ತಮ್ಮ ಮೇಲೆ ಏನಾದ್ರು ಕೇಸ್ ವಗೇರೆ ಹಾಕಿದಲ್ಲಿ ವಕೀಲರ ಸಂಘದಿಂದ ಪುಕ್ಕಟ್ಟಾಗಿ ಕೇಸ್ ನಡೆಸ್ತೀವಿ ಅಂತಕ್ಕಂಥ ಈ ಮಾತನ್ನ ಹಿಂದೆ ತಾಲೂಕು ಹೋರಾಟದ ಇದ್ದಾಗ ಸಹಿತ ನಾವು ಈ ಮಾತನ್ನ ಹೇಳಿದ್ವಿ. ವಕೀಲರ ಸಂಘದಿಂದ ತಾಲೂಕು ಹೋರಾಟದಾಗ ಯಾವುದೇ ಕೇಸ್ ವಗೇರೆ ಆದ್ರೂ ಸಹಿತ ನಾವು ಪುಕ್ಕಟ್ ನಡೆಸ್ತೀವಿ, ಇಲ್ಲಿಯೂ ಸಹಿತ ಆ ಘೋಷಣೆಯನ್ನು ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ನನ್ನ ಸಂಘದ ಪರವಾಗಿ ಹೇಳ್ತೀವಿ. ಯಾವತ್ತೂ ನಾವು ಎಲ್ಲ ವಕೀಲರು ರೈತರ ಮಕ್ಕಳ ಇದ್ದೇವೆ, ರೈತರೊಂದಿಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀನಿ. ನಮ್ಮ ಸೆಕ್ರೆಟರಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಒಂದು 2 ಮಾತು ಮಾತಾಡ್ತಾರೆ. ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ರೈತ ಬಾಂಧವರಿಗೆ ಪ್ರಪ್ರಥಮವಾಗಿ ನಮಸ್ಕರಿಸುತ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಹಾಗೂ ಮೀಡಿಯಾದವರೇ, ಪೊಲೀಸರೇ, ವಕೀಲ ಬಾಂಧವರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಒಂದು ಸಣ್ಣ ವಿಷಯ ಹೇಳ್ತನ್ನ. ಮಾನ್ಯ ಮುಖ್ಯಮಂತ್ರಿ ಅವರು ITBT ಸಚಿವಂತ ಪ್ರಿಯಾಂಕ್ ಖರ್ಗೆ ಅವರು ಒಂದು ಲೆಟರ್ ಬರೆದ್ರಿ, RSS ಬ್ಯಾನ್ ಮಾಡೋಣಂತ್ರಿ. ಅದಕ್ಕೆ ಇಮಿಡಿಯೇಟ್ಲಿ ಆಕ್ಷನ್ ತಗೊಂಡ್ರ ಮುಖ್ಯಮಂತ್ರಿ ಅವರು. ಆದ್ರೆ ನಮ್ಮ ರೈತರ ಒಂದು ತಿಂಗಳಿಂದ ಹೋರಾಟ ಮಾಡ್ತಾರೆ, ಯಾವುದೇ ರೀತಿ ಪ್ರತಿಕ್ರಿಯೆ ನೀಡುತ್ತಿಲ್ಲ. ಯಾಕೆ ನೀಡತ್ತಿಲ್ಲಪ್ಪ ಅಂದ್ರೆ ಅವ್ರಿಗೆ ರೈತರ ಮೇಲೆ ಪ್ರೀತಿ ವಿಶ್ವಾಸ ಏನೂ ಇಲ್ಲ. ಅವ್ರಿಗೆ ಬೇಕಾದದ್ದು ಬರೀ ರಾಜಕೀಯ ಮಾತ್ರ. ಅದಕ್ಕೆ ನಾ ಏನ್ ಹೇಳಿದ್ರು, ಇವತ್ತೇನು ಇಲ್ಲಿ ನೆರೆದಿರ್ತಕ್ಕಂಥ ಜನ ಇದೊಂದು ಕೂಗು ಅವ್ರಿಗೆ ಕೇಳಬೇಕು. ಈ ಕೂಗಿ ಕೇಳಿದ್ರಿಂದ ಅವರು ಸಕ್ಕರೆ ಸಚಿವರು ಇಮಿಡಿಯೇಟ್ಲಿ ಕರೆದ ಎಲ್ಲಾ DCಗಳು ಎಲ್ಲಾ ಮಾಲಕರ ಮುಖಂಡರು ಕರೆದ ಸಭೆ ಸೇರಿಸಿ ಏನು ನಮ್ಮ ರೈತರ ಬೇಡಿಕೆ ಇಲ್ಲ 3,500 ರೂಪಾಯಿ, ಅದಕ್ಕೆ ಬೆಂಬಲ ಬೆಲೆ ಸಂಪೂರ್ಣವಾಗಿ ಸೂಚಿಸಬೇಕಂತ ಹೇಳಿ ನಾ ಕೇಳ್ಕೊಳ್ತೇನೆ. ಯಾಕಪ್ಪ ಅಂದ್ರ ಇಲ್ಲಿ ರೈತರು ನಾವೆಲ್ಲ ರೈತರ ಮಕ್ಕಳಾದೀವಿ. ಇದೊಂದು ಕಬ್ಬ ಹಾಕಿ ಕಬ್ಬನ್ನು ಕಡಿಬೇಕಾದ್ರೆ ಎಷ್ಟು ಅದ್ರ ಪರಿಶ್ರಮ ಆಯ್ತು ಅನ್ನೋದು ರೈತರಿಗೆ ಮಾತ್ರ ಗೊತ್ತು. ಇವರು AC ಹಚ್ಕೊಂಡು ಏನ್ ಮೀಟಿಂಗ್ ಮಾಡ್ತಾರಲ್ಲ, ಆ ಮೀಟಿಂಗ್ ಮಾಡಿದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಇಲ್ಲಿ ನಾವು ರೈತರು ಬಿಸಿಲ ಕೂತು ಇಲ್ಲಿದ್ದಾಗ ಯಾರೋ ಒಬ್ರು ಮಣಿಯುತ್ತವಾಗಿ ಬಂದಿಲ್ಲ. ಇಲ್ಲಿ ಯಾಕೆ ಬರಂಗಿಲ್ಲ ಅಂದ್ರೆ ಅವ್ರ ದಿಂದ ಫೋನ್ ಕರೆಗಳಿರ್ತಾವ, ಅಲ್ಲಿ ಯಾರೋ ಹೋಗಬೇಡಿ, ಎಷ್ಟೋ ಸ್ಟ್ರೈಕ್ ಮಾಡ್ತಾರೆ ನೋಡೋಣ. ನೀವು ಎಷ್ಟು ಸ್ಟ್ರೈಕ್ ಮಾಡ್ತಾರಲ್ಲ ಅದಕ್ಕೆ ನಮ್ಮ ವಕೀಲ ಸಂಪೂರ್ಣ ಬೆಂಬಲ ಐತಿ. ಅದರಿಂದ ನಾವು ಇನ್ನೊಂದು ಹೇಳ್ತಂದ್ರೆ ಇವತ್ತಿನ ದಿವಸ ಏನ್ ಅನ್ನ ಸಂತರ್ಪಣೆ ಖರ್ಚು ಐತ್ಲ, ಈ ಖರ್ಚಿಗೋಸ್ಕರ ನಮ್ಮ ನ್ಯಾಯಾಲಯ ಸಂಘದಲ್ಲಿ ನಾವು 5,000 ರೂಪಾಯಿ ತೆರಿಗೆಯನ್ನು ಕೊಡ್ತಾ ಇದ್ದೀವಿ. ಅದೇ ರೀತಿ ಇಲ್ಲಿ ನೆರೆದಿರ್ತಕ್ಕಂಥ ಏನನ್ನ ರೈತ ಬಂದವರಿದಾರ ಅವ್ರ ಬೇಡಿಕೆಗೆ ಸರ್ಕಾರ ಬೇಗನೆ ಒಂದು ಕಿವಿಗೆ ಹೋಗೊಟ್ಟು ರೈತರ ಕರೆಗೆ ಹೋಗೊಟ್ಟು ಸರ್ಕಾರ ಬೇಗನೆ ಸ್ಪಂದಿಸಲಿ. ಆದಷ್ಟು ಬೇಗನೆ ನಮ್ಮ ರೈತರ ಒಂದು ಏನು ಆಸೆ ಐತೆ ಅದನ್ನ ಬೇಡಿಕೆ ಈಡೇರಿಸ ಅಂತ ಹೇಳಿ ಈ ಒಂದೆರಡು ಮಾತಾಡಲು ಅವಕಾಶ ಪಟ್ಟಿಕೊಟ್ಟಿರ್ತಾರೆ ಎಲ್ಲ ನನ್ನ ರೈತ ಬಂದರು ತುಂಬಾ ತುಂಬಾ ಧನ್ಯವಾದಗಳು. ಹಲೋ, ಆ ಟ್ರ್ಯಾಕ್ಟರ್ ಒಂದು 5 ಮಿನಿಟ್ ತರಬೇಡಿ, ಒಂದು 2 ಮಿನಿಟ್ ದಣಿಗೆ ಮಾಡಬೇಡ್ರಿ. ಎಲ್ಲ ರೈತ ಬಾಂಧವ್ರ ನೋಡ್ರಿ, ಟ್ರ್ಯಾಕ್ಟರ್ ಅಲ್ಲೇ ಹಚ್ಚಿಬಿಡ್ರಿ. ಅವನ್ನ 2 ಕಡೆ ಏನೈತಿ ಎಲ್ಲ ಕಡೆ ಕೆಲಸ ಐತಿ, ಟ್ರ್ಯಾಕ್ಟರ್ ಹಿಂಗೆ ಗಾಡಿ ಹಚ್ಚಿಬಿಡ್ರಿ. ಅಲ್ಲೇ ಏನ ನಮ್ಮ ಹೋರಾಟಕ್ಕ ನಮ್ಮ ನ್ಯಾಯವಾದಿಗಳ ಸಂಘದಿಂದ ಬಂದ ನಮಗ ಈ ರೈತ ಹೋರಾಟದಾಗ ಯಾವುದೇ ಕೇಸ್ ವಗೈರೆ ಆದ್ರೂ ಸಹಿತ ನಾವು ಫ್ರೀ ಆಗಿ ನಿಮಗೆ ಕಾನೂನು ನ್ಯಾಯ ಕೊಡಿಸ್ತು ಅಂತ ಹೇಳೋರು ಅವರಿಗೆ ತುಂಬಾ ಹೃದಯದ ಧನ್ಯವಾದ. ಇನ್ನೊಂದೇನಪ್ಪ ಅಂತಂದ್ರ ನಮಗ ಈ ಕಾರ್ಯಕ್ರಮ ನಡೆಸಕ್ ಅನ್ನ ಸಂತರ್ಪಣೆಗಾಗಿ 5,000 ರೂಪಾಯಿ ಕೊಡೋರು ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ. ಇಲ್ಲಿ
ಇಲ್ಲಿ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ವಕೀಲರ ಸಂಘದವರು ಬಂದು ಈ ಹೋರಾಟಕ್ಕೆ ಸಹಕಾರ ನೀಡಿ 5,000 ರೂಪಾಯಿ ದೇಣಿಗೆಯನ್ನು ಕೊಟ್ಟು ಈ ಸಹಕಾರ ನೀಡಬೇಕಾಗಿ ಮೂಡಲಗಿ ತಾಲೂಕಾ ವಕೀಲರ ಪರವಾಗಿ ಸಾಯ್ತಾರೋ ರೈತರ ಗೋರಿ ಮ್ಯಾಲ ಕುಲು ನಾಲ್ಕು ನಡಿಸ್ಯಾರ ಸರ್ಕಾರ ಬೆಳೆದ ಕಬ್ಬಿಗೆ ಬೆಲೆಯ ಸಿಗಲಿಲ್ಲ ಅಳ್ತಾರ ರೈತರ ಕಾರ್ಖಾನೆ ಮಾಲಕರು ದಿನಕ್ಕೊಂದು ಕಾರ್ಖಾನೆ ಕಟ್ಟುತ್ತ ನಡೆದಾರ ಕಾಬು ಬೆಳೆದ ಖರ್ಚಿಗೆ ಕಾಬ ಅಳ್ತಾರ ರೈತರ ಅಳ್ತಾರ ರೈತರ ಕಾರ್ಖಾನೆ ಮಾಲಕರು ದಿನಕ್ಕೊಂದು ಕಾರ್ಖಾನೆ ಕಟ್ಟುತ್ತ ನಡೆದಾರ ಕಾಬು ಬೆಳೆದ ಖರ್ಚಿಗೆ ಕಾಬ ಅಳ್ತಾರ ರೈತರ ಸಾಲಕ್ಕ ಸಾಲಾಗಿ ಸಾಲವೇ ಸೂಲಾಗಿ ವಿಷವನ್ನು ಕುಡಿತಾರ ಗಾಂಡ ಸಾತ ಹೆಂಡತಿ ವಿಜಯವಾಗಿ ನಡ್ಸಾಳ ಸಂಸಾರ ಗಾಂಡ ಸಾತ ಹೆಂಡತಿ ವಿಜಯವಾಗಿ ನಡ್ಸಾಳ ಸಂಸಾರ ಮನೆ ದೇವರ ಹಾನಿ ಮಾಡಿ ಮನಸ್ಸಿಂದ ಹೇಳ್ತೇನ ಒಂದಾಗ್ರಿ ರೈತರ ಆವಾಗ ಅಂಜತೈತಿ ಸರ್ಕಾರ ಮಾಡಿದ ಸಾಲಕ ಮಾನಕ ಅಂಜಿ ಸೈತರು ರೈತರ ಗೋರಿ ಮ್ಯಾಲ ಕುಲು ನಕ್ಕು ನಡಿಸ್ಯಾರ ಸರ್ಕಾರ ಗಂಡ ಸತ್ತರು ಹೆಂಡತಿಗೆ ಬಿಡಲಿಲ್ಲ ಕೊಟ್ಟಂತ ಸಾಲಗಾರ ಕೂಲಿ ನಾಲಿ ಮಾಡಿ ಸಂಸಾರ ನಡೆಸ್ಯಾಳ ಅನಿಮಾರ ಗನಗೋರ ಅಪ್ಪಿಲ್ದ ಮಕ್ಕಳು ಕಬ್ಬ ಕಡಿಯತಾರ ತಿಂದು ಕಾರ ನೀರ ಹಾಲ ಹೈನ ಮಾಡಿ ಸಂಘ ತುಂಬಬೇಕು ಕೇಳೋರಿಲ್ಲ ಯಾರ ಭಾರತ ದೇಶ ಬೆನ್ನಾಳು ಬ್ಯಾಂದು ರೈತಾನ ಕರದಾರ ಭಾರತ ದೇಶ ಬೆನ್ನಾಳು ಬ್ಯಾಂದು ರೈತಾನ ಕರದಾರ ಬಾಯಿಗೆ ಸಕ್ರೆ ಹಾಕಿ ಕಳ್ಳಾಗ ಕತ್ರಿ ಹಾಕಿ ನಡೆಸ್ಯಾರ ಸರ್ಕಾರ ಇವರಿಗೆ ಹಾಕಬೇಕು ಧಿಕ್ಕಾರ ಮಾಡಿದ ಸಾಲಕ ಮಾನಕ ಅಂಜಿ ಸೈತರು ರೈತರ ಗೋರಿ ಮ್ಯಾಲ ಕೂಲು ನಾಲ್ಕು ನಡೆಸ್ಯಾರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಜೆಡಿಎಸ್ ಎಲ್ಲ ಒಂದೇ ಇವರ ಸಾಲ ಮಾಡಿ ಆಸೆ ತೀರ್ಸತಾರ ಎಂತಾದ ಗನಗೋರ ಕೊಟ್ಟಂತ ರೊಕ್ಕ ಮರಳಿ ಕೊಡಲಕ ಕಮಿಷನ್ ಪಡಿತಾರ ಕಬ್ಬಿಗೆ ಬೆಲೆ ಇಲ್ಲ ಸರಿಯಾಗಿ ತೂಕಿಲ್ಲ ನಡೆದೈತೋ ದರಬಾರ ಇಷ್ಟೆಲ್ಲ ನೋಡಿ ಸುಮ್ಮನ ಇರ್ತಾರ ಸರ್ಕಾರಿ ಸಚಿವರ ಇಷ್ಟೆಲ್ಲ ನೋಡಿ ಸುಮ್ಮನ ಇರ್ತಾರ ಸರ್ಕಾರಿ ಸಚಿವರ ಮಾಡುವ ಮೋಸಕ ರೈತರ ಒಂದಾಗಿ ಕೊಡಬೇಕ ಉತ್ತರ ನಾವು ಕೊಡಬೇಕ ಉತ್ತರ ಮಾಡಿದ ಸಾಲಕ ಮಾನಕ ಅಂಜಿ ಸೈತರು ರೈತರ ಗೋರಿ ಮ್ಯಾಲ ಕೂಲು ನಾಲ್ಕು ನಡೆಸ್ಯಾರ ಸರ್ಕಾರ